ಪ್ರತಿಯೊಂದು ನೀರಿನ ಹನಿಯು ಒಂದು ಕುಟುಂಬವನ್ನು ತಲುಪುವ ಹಿಂದೆ ಬೋರ್ವೆಲ್, ನೀರಿನ ಟ್ಯಾಂಕ್, ಪಂಪ್, ಪೈಪ್ಲೈನ್, ಶುದ್ಧೀಕರಣ ಘಟಕ ಸೇರಿದಂತೆ ಹಲವು ಅಮೂಲ್ಯ ಆಸ್ತಿಗಳ ಶ್ರಮ ಅಡಗಿದೆ. ಇಷ್ಟೊಂದು ಆಸ್ತಿಗಳನ್ನು ನಿರಂತರ ನಿರ್ವಹಣೆ ಮಾಡಬೇಕಲ್ವಾ? ಈ ನಿಟ್ಟಿನಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯು ಜಲ ಆಸ್ತಿ ಹೆಸರಿನ GIS ಆಧಾರಿತ ಆಸ್ತಿ ನಿರ್ವಹಣಾ ವ್ಯವಸ್ಥೆಯನ್ನು ಪರಿಚಯಿಸುತ್ತಿದೆ. ಕುಡಿಯುವ ನೀರಿನ ಆಸ್ತಿಯನ್ನು ಒಂದೇ ಏಕೀಕೃತ ಡಿಜಿಟಲ್ ನಕ್ಷೆ ಮತ್ತು ದತ್ತಾಂಶ ಭಂಡಾರದಲ್ಲಿ ಒಗ್ಗೂಡಿಸುವ ಅತ್ಯಾಧುನಿಕ ವ್ಯವಸ್ಥೆ ಇದಾಗಿದೆ. ದೇಶದಲ್ಲೇ ಮೊದಲ ಬಾರಿಗೆ ಇಲಾಖೆಯ ಎಲ್ಲಾ ಆಸ್ತಿಗಳನ್ನು ನವೀಕೃತ ಡಿಜಿಟಲ್ ದತ್ತಾಂಶ ವ್ಯವಸ್ಥೆಯಲ್ಲಿ ದಾಖಲಿಸಿ ಪ್ರತಿ ನಿರ್ಧಾರವನ್ನು ಸ್ವತಂತ್ರ ಹಾಗೂ ಮಾಹಿತಿ ಆಧಾರಿತವಾಗಿಸುವ ಮಹತ್ವದ ಹೆಜ್ಜೆ ಇದು. ನಿಖರ ಜಿಯೋ ಟ್ಯಾಗಿಂಗ್, ಕ್ಷಣ ಕ್ಷಣದ ಮೇಲ್ವಿಚಾರಣೆ ಹಾಗೂ ಸಮಗ್ರ ಕ್ಷೇತ್ರ ಮಟ್ಟದ ಮಾಹಿತಿಯೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿ ಆಸ್ತಿಯ ಸಂಪೂರ್ಣ ಚಿತ್ರಣ ಈಗ ಇಂಜಿನಿಯರ್ಗಳ ಕೈಗೆ ಸಿಗುತ್ತದೆ. 3 ಹಂತದ ಪರಿಶೀಲನೆ ಹಾಗೂ ನಿಯಮಿತ ಮರುಪರಿಶೀಲನೆ ಮೂಲಕ ಮಾಹಿತಿಯ ವಿಶ್ವಾಸಾರ್ಹತೆ ಮತ್ತು ಆಸ್ತಿಯ ಗುಣಮಟ್ಟವನ್ನು ಖಚಿತಪಡಿಸಲಾಗುತ್ತದೆ. ಶಕ್ತಿಶಾಲಿ MIS ಡ್ಯಾಶ್ಬೋರ್ಡ್ ಮತ್ತು ನಿರ್ಧಾರ ಬೆಂಬಲ ವ್ಯವಸ್ಥೆ ನೆರವಿನಿಂದ ನಿರ್ವಹಣೆ, ಬಜೆಟ್ ಹಾಗೂ ಸಂಪನ್ಮೂಲಗಳ ಯೋಜನೆಯನ್ನು ಇಂಜಿನಿಯರ್ಗಳು ಮತ್ತು ಅಧಿಕಾರಿಗಳು ಈಗ ಅಂದಾಜಿನ ಬದಲಿಗೆ ನೈಜ ಕ್ಷೇತ್ರ ಮಟ್ಟದ ಮಾಹಿತಿಯ ಆಧಾರದ ಮೇಲೆ ರೂಪಿಸಬಹುದು. ಇದರಿಂದ ಪಾರದರ್ಶಕತೆ ಮತ್ತು ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಮತ್ತಷ್ಟು ಬಲವಾಗುತ್ತದೆ. ವಿದ್ಯುತ್ ವೆಚ್ಚದ ಮೇಲ್ವಿಚಾರಣೆ, ದುರಸ್ತಿ ಮತ್ತು ಪುನಶ್ಚೇತನ ಅಗತ್ಯವಿರುವ ಆಸ್ತಿಗಳ ಗುರುತಿಸುವಿಕೆ, ಯೋಜನಾವಾರು ಆಸ್ತಿ ನಿರ್ವಹಣೆ ಹಾಗೂ ಆಸ್ತಿಯ ಜೀವನ ಚಕ್ರ ನಿರ್ವಹಣೆ ಯೋಜನೆ ಮೂಲಕ ಇಲಾಖೆಗೆ ದೀರ್ಘಕಾಲೀನ ಯೋಜನೆ ರೂಪಿಸುವುದು ಇನ್ನಷ್ಟು ಪರಿಣಾಮಕಾರಿಯಾಗಲಿದೆ. ಈ ವ್ಯವಸ್ಥೆಯೊಂದಿಗೆ ಸಮಸ್ಯೆ ಎದುರಾದ ನಂತರ ಕ್ರಮ ಕೈಗೊಳ್ಳುವ ಬದಲಿಗೆ ಮೊದಲೇ ಆಸ್ತಿಗಳ ಸ್ಥಿತಿಯನ್ನು ಅಂದಾಜಿಸಿ ನಿರ್ವಹಿಸುವ ಆಧುನಿಕ ವ್ಯವಸ್ಥೆಯತ್ತ ಇಲಾಖೆ ಒಗ್ಗಿಕೊಳ್ಳುತ್ತದೆ. ಜೊತೆಗೆ ಪಾರದರ್ಶಕ ಆಡಳಿತ, ಸಮರ್ಥ ಹಣಕಾಸು ಯೋಜನೆ, ಸೃಜಿಸಿದ ಸ್ವತ್ತುಗಳ ನಿರ್ವಹಣೆ, ಮಾಹಿತಿ ಆಧಾರಿತ ನೀತಿ ನಿರ್ಧಾರಗಳು ಹಾಗೂ ಇನ್ನಷ್ಟು ಪರಿಣಾಮಕಾರಿ ಸೇವೆ ಒದಗಿಸಲು ಬಲ ತುಂಬುತ್ತದೆ.